ನಮ್ಮ ಯಾತ್ರೆ ಆ್ಯಪು ರೀಸೆಂಟ್ಲಿ ಬಂದೊಂದು ಒಂದೂವರೆ 2 ವರ್ಷ ಆಯಿತು. ತುಂಬ ಜನ ಯೂಸು ಮಾಡ್ತಿದ್ದಾರೆ. ಅರೌಂಡ್ 40-50 ಲ್ಯಾಕ್ ಜನ ಯೂಸ್ ಮಾಡ್ತಿದ್ದಾರೆ. ಆಯಿತಾ, ಈಗ ಬೇಸಿಕಲಿ. ಸೊ ನಮ್ಮ ಯಾತ್ರಿ ಆ್ಯಪ್ ಯಾಕೆ ಸ್ಟಾರ್ಟ್ ಅನ್ನೋದಕ್ಕೆ ಒಂದು ಹಿಸ್ಟ್ರಿ ಇದೆ. ಈಗ ಯಾರಾದರೂ ಓಲಾ, ಊಬರ್ ಅಥವಾ ರ್ಯಾಪಿಡೋ ಬುಕ್ ಮಾಡಿದರೆ ಗೊತ್ತಿರುತ್ತೆ, ಒಂದು 100 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಪರ್ ಒಂದೇನೋ ಡಿಸ್ಟೆನ್ಸ್ ಬೇಸ್ಡ್ ಅಪಾನ್ ಏನೋ 100-50 ಚಾರ್ಜ್ ಮಾಡ್ತಾರೆ. ಆದರೆ ನಿಮ್ಗೇನಾದರೂ ಗೊತ್ತಾ ಎಷ್ಟು ಪರ್ಸೆಂಟೇಜ್ ಕಟ್ ಮಾಡ್ತಾರೆ ಓಲಾ, ಊಬರ್, ರ್ಯಾಪಿಡೋ ಅವರು? 100 ರೂಪಾಯಿನಲ್ಲಿ ಅರೌಂಡ್ 20-30 ರೂಪೀಸ್ಗೆ ಏನಾಗುತ್ತೆ, ದ್ಯಾಟ್ ಗೋಸ್ ಟು ಓಲಾ, ಊಬರ್, ರ್ಯಾಪಿಡೋ. ಅಂದಾಜು, ಇದು ಫಿಕ್ಸ್ ಇರಲ್ಲ, ವೇರಿ ಆಗುತ್ತೆ. ಪ್ಲಸ್ ತುಂಬ ಜನ ಡ್ರೈವರ್ಸ್ ಏನು ಹೇಳಿದ್ದಾರೆ ಅಂದರೆ ಸರ್ಚಾರ್ಜ್ ಅಂತ ಚಾರ್ಜ್ ಮಾಡ್ತಾರೆ. ತುಂಬ ಜನ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಸರ್ಚಾರ್ಜ್ ಅಂತ ಮಾಡ್ತಾರೆ. ಅಂದರೆ ನಾರ್ಮಲಿ ನಾನು 400 ರೂಪಾಯಿ ಬಿಲ್ ಆಗ್ತಿತ್ತು ಅಂದರೆ ತುಂಬ ಜನ ಬುಕ್ ಮಾಡ್ತಿದ್ದಾರೆ ಅಂತ ಅದನ್ನು 500-600 ಮಾಡ್ತಾರೆ. ಆ ಸರ್ಚಾರ್ಜಲ್ಲಿ ದೇ ಗಿವ್ ಲೆಸ್ ದ್ಯಾನ್ 50% ಟು ಡ್ರೈವರ್. ಅಂದರೆ 200 ರೂಪಾಯಿ ಅಸಂಪ್ಷನ್ 400-600 ಚಾರ್ಜ್ ಮಾಡಿದರೆ ಅವ್ರು 100 ರೂಪೀಸು ಡ್ರೈವರ್ ಕೊಡೋಲ್ಲ, ದೇ ಟೇಕ್ ಮೋರ್ ದ್ಯಾನ್ ದ್ಯಾಟ್. ಆಯಿತಾ? ಸೊ ಆ ಸರ್ಚಾರ್ಜು ಎಕ್ಸ್ಟ್ರಾ ಇವ್ರು ತೊಗೋತಾರೆ. ಸೊ ಇದರಿಂದ ಏನಾಗ್ತಿದೆ, ಡ್ರೈವರ್ಸ್ಗಳಿಗೆ ಫಸ್ಟು ಓವರಾಲ್ ರೈಡದು ಪ್ರೈಸು ಜಾಸ್ತಿ ಆಗ್ತಿದೆ, ಪ್ಲಸ್ ಡ್ರೈವರ್ಸ್ಗಳಿಗೆ ಸ್ವಲ್ಪ ಕಂಪೇರಿಟಿವ್ಲಿ ಫೇರ್ ಕಮ್ಮಿ ಹೋಗ್ತಿದೆ. ಸೊ ಅದಕ್ಕೇನು ಮಾಡಿದರು, ನಮ್ಮ ಯಾತ್ರಿ ಅಂತ ಆ್ಯಪ್ ಲಾಂಚ್ ಮಾಡಿದರು ರೀಸೆಂಟ್ಲಿ, ಒಂದು 2 ವರ್ಷ ಹತ್ತತ್ರ ಆಯಿತು. ಈ ಕರೆಂಟ್ಲಿ ಯೂಸೇಜ್ ನೋಡಿದರೆ ತುಂಬ ಚೆನ್ನಾಗಿದೆ. ಈ ಕರೆಂಟ್ ಸ್ಟಾರ್ಟಿಂಗ್ ಲಾಂಚ್ ಮಾಡಿದಾಗ ಇಶ್ಯೂಸ್ ಇದು, ಈಗ ಕರೆಂಟ್ಲಿ ಅದು ತುಂಬ ಚೆನ್ನಾಗಿದೆ ಯೂಸೇಜ್ಗೆ. ಸ್ಪೆಷಲಿ ನಾನು ಬೆಂಗಳೂರಲ್ಲಿ ಟ್ರೈ ಮಾಡಿದ್ದೀನಿ. ಸೊ ಇಟ್ಸ್ ಅ ಗುಡ್ ಆ್ಯಪ್. ಕರೆಂಟ್ಲಿ ನಾನು ಅದನ್ನು ರೆಕಮೆಂಡ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಫೇರ್ ಗೀರೆಲ್ಲ ಸ್ವಲ್ಪ ಚೆನ್ನಾಗಿದೆ, ಪೇಮೆಂಟು ಕ್ಯಾಶು ಕೊಡ್ಬೋದು, ಅವ್ರದ್ದೇನು ಫಿಕ್ಸ್ಡ್ ಇಲ್ಲ, ಸೊ ನಡೆಯುತ್ತೆ. ಸೊ ದ್ಯಾಟ್ ಈಸ್ ಒನ್ ಗುಡ್ ಥಿಂಗ್. ಆಮೇಲೆ ಅವ್ರದ್ದು ಮೀಟರ್ ಪ್ರೈಸ್ ಮೇಲೆ ಹೋಗ್ತಾರೆ ಅವರು. ಈ ಕರೆಂಟ್ ಏನು ಕರ್ನಾಟಕ ಮೀಟರ್ ಪ್ರೈಸ್ ಸೆಟ್ ಮಾಡಿದಾರಲ್ಲ ಅದ್ರ ಮೇಲೆ ಹೋಗ್ತಾರೆ. ಮತ್ತು ಎಲ್ಲಕ್ಕಿಂತ ಮೇನ್ ಏನಂದರೆ ದಟ್ ಈಸ್ ಎ ಮೆಂಬರ್ ಆಫ್ ONDC. ದೇ ಆರ್ ಯುಟಿಲೈಸಿಂಗ್ ದಟ್ ONDC ನೆಟ್ವರ್ಕ್. ಸೊ ದಿಸ್ ಈಸ್ ಹೌ ದ ONDC ಬೆನಿಫಿಟ್ಸ್. ಈಗ ಡ್ರೈವರ್ಸ್ಗಳೇ ಕಂಟ್ರೋಲ್ ಮಾಡ್ತಿದ್ದಾರೆ ಫೇರ್ಸ್ನ. ಈಗೇನಾಗಿದೆ, ಸರ್ವಿಸ್ ಪ್ರೊವೈಡ್ ಮಾಡ್ತಿರೋದು ಒಂದು ಕಂಪ್ನಿ ಇದೆ, ಆ್ಯಪ್ ಕ್ರಿಯೇಟ್ ಮಾಡಿರೋದು ನಮ್ಮ ಯಾತ್ರಿ. ಅವರು ಕಮಿಷನ್ ಬೇಸಿಸ್ ಮೇಲೆ ವರ್ಕ್ ಮಾಡಲ್ಲ, ದೇ ವರ್ಕ್ ಆನ್ ಸಬ್ಸ್ಕ್ರಿಪ್ಷನ್ ಬೇಸಿಸ್. ಡ್ರೈವರ್ಗಳು ಇದಕ್ಕೆ ಸಬ್ಸ್ಕ್ರೈಬ್ ಆಗೋದು ಫಿಕ್ಸ್ಡ್ ಅಮೌಂಟ್ ತೊಗೋತಾರೆ, ಯಾಕಂದರೆ ಆ್ಯಪ್ ಮೇಂಟೆನೆನ್ಸ್ ಬೇಕು, ದೇ ನೀಡ್ ಟು ಬಿ ಸಮ್ ಅಮೌಂಟ್. ಆದರೆ ಇವ್ರ ಥರ ಪರ್ಸೆಂಟೇಜ್ ಅಲ್ಲ. ಸೊ ಈಗ ಅದನ್ನೇ, ಈಗ ನಮ್ಮ ಯಾತ್ರಿ ನಾವು ವೆಬ್ಸೈಟಿಗೆ ಹೋದರೆ ವಿ ಕ್ಯಾನ್ ಸಿ ದ್ಯಾಟ್ ONDC ಪಾರ್ಟ್ ನಾವು ನೋಡ್ಬೋದು. ಸೊ ಇದು ನಮ್ಮ ಯಾತ್ರಿದು ವೆಬ್ಸೈಟ್ ಬೇಸಿಕಲಿ. ಇದು ಕೆಳಗಡೆ ಹೋದರೆ ಪೂರ್ತಿ ನಿಮ್ಗೆ ONDC ನೆಟ್ವರ್ಕ್ ಬಗ್ಗೆ ಕಾಣುತ್ತೆ. ಪೂರ್ತಿ ಕೆಳಗಡೆ ಹೋದ್ರೆ ಹೋಗ್ತಾರೆ. ಹಾಂ, ನೋಡಿಲಿ, ಮೆಂಬರ್ ಆಫ್ ONDC ನೆಟ್ವರ್ಕ್. ಸೊ ಇದರಿಂದ ಏನು ಬೆನಿಫಿಟ್ ಆಗ್ತಿದೆ ಅಂದರೆ, ಕಂಟ್ರೋಲು ಓಲಾ, ಊಬರ್, ರ್ಯಾಪಿಡೋ ಕೈಯಿಂದ ಹೋಗಿ ಡ್ರೈವರ್ಸ್ ಕೈಲಿ ಬಂತು. ಈಗ ಒಂದು ಆ್ಯಪ್ ಇದೆ ನಮ್ಮ ಯಾತ್ರಿ, ನಾಳೆ ಇನ್ನೊಂದು ಆ್ಯಪ್ ಬರ್ಬೋದು, ಆದರೆ ಅವರೆಲ್ಲ ಯುಟಿಲೈಸ್ ಮಾಡ್ತಿರೋದು ಕೊನೆಗೆ ONDCಗೇನೆ.